ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಕುರ್ಚಿ ಪೈಪೋಟಿ ಜೋರಾಗಿ ನಡೀತಾ ಇದೆ. ಡಿಕೆಶಿ ಪವರ್ ಶೇರಿಂಗ್ ವಿಚಾರಕ್ಕೆ ಹೈಕಮಾಂಡ್ ತಲೆ ಕೆಡಿಸಿಕೊಂಡಿದೆ. ಇದರ ನಡುವೆ ದಲಿತ ಸಿಎಂ ಕೂಗು ಕೂಡ ಎದ್ದಿದೆ. ಜಗಳೂರು ಶಾಸಕ ದೇವೇಂದ್ರಪ್ಪ ದಲಿತ ಸಿಎಂ ಕೂಗನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಜೀವಂತವಾಗಿಡಲು ಪ್ರಯತ್ನವನ್ನ ಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಛಲವಾದಿ ಮಹಾಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ದಲಿತ ಮುಖ್ಯಮಂತ್ರಿ ಆಗಲು ಕೇವಲ ಒಂದೇ ಮೆಟ್ಟಿಲು ಬಾಕಿ ಎಂದಿರುವ ಅವರು ಈ ಬಾರಿ ಅದು ಈಡೇರಲಿ ಅಂತ ಸಚಿವರಾದ ಪರಮೇಶ್ವರ್, ಮಹದೇವಪ್ಪ ಎದುರೇ ಪ್ರತಿಪಾದಿಸಿದ್ದಾರೆ. ಇವತ್ತು ನಾನು ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಒಂದು ಕೂಗಿದೆ, ಬಹಳ ದಿನದ ಕೂಗಿದೆ. ಒಂದು ಕರ್ನಾಟಕ ಉಗಮವಾಗಿ ಇಲ್ಲಿಂದ ಹಿಡಿದು ಸ್ವತಂತ್ರದ ನಂತರ ದಲಿತ ಸಿಎಂ ಆಗಲೇಬೇಕಂತ ಕೂಗಿದೆ. ಅದಕ್ಕೆ ಬಾಕಿ ಉಳಿದಿರೋದು ಒಂದೇ ಮೆಟ್ಟು. ಖಂಡಿತವಾಗಿ ಈ ಅವಧಿಯಲ್ಲಿನೇ ಅದು ಭರ್ತಿಯಾಗಿ ಅನ್ನಂತ ಒಂದು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಅಂತ ಪರಮೇಶ್ವರ್ ಸಾಹೇಬ್ರೆ ಮತ್ತು ಮಾದೇವಪ್ಪ ಸಾಹೇಬ್ರೆ, ಇವತ್ತು ನಾನು ಹೆಮ್ಮೆಯಿಂದ ಹೇಳಕ್. ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಪೈಪೋಟಿ ವಿಚಾರಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪರೋಕ್ಷವಾಗಿ ತಿರುಗೇಟನ್ನ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಸಿಎಂ ರೇಸ್ನಲ್ಲಿ ನಾನು ಅನ್ನೋರಿಗೆ, ಅಂದ್ರೆ ನಾನು ಕೂಡ ಸಿಎಂ ರೇಸ್ನಲ್ಲಿ ಇದ್ದೇನೆ ಅನ್ನೋರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅಧಿಕಾರಕ್ಕಾಗಿ ಹಿಂದೆ ಬೀಳಬಾರದು. ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಿಂದ ಹಿಡ್ಕೊಂಡು ಎಐಸಿಸಿ ಅಧ್ಯಕ್ಷನ ಮಟ್ಟಿಗೆ ಬೆಳೆದು ನಿಂತಿದ್ದೇನೆ. ರಾಜಕೀಯದಲ್ಲಿ ಹಂತ ಹಂತವಾಗಿ ಬೆಳೆದಿದ್ದೇನೆ. 1999ರಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರಲು ಕೆಲಸ ಮಾಡಿದ್ದೇನೆ. ಆಗ ಕಾಂಗ್ರೆಸ್ಗೆ ಬಂದ ಎಂ ಕೃಷ್ಣ ಅವರು ಸಿಎಂ ಆದ್ರು ಅಂತ ಪಕ್ಷಕ್ಕಾಗಿ ಬೆವರು ಹರಿಸಿದ್ದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನಾವಿಬ್ಬರೇ, ತಂದೆ ನಾನು, ತಾಯಿ ಇಲ್ಲ, ಯಾರೂ ಇಲ್ಲ, ಅಕ್ಕ ಇಲ್ಲ, ತಂಗಿ ಇಲ್ಲ, ತಮ್ಮ ಇಲ್ಲ, ಯಾರೂ ಇಲ್ಲ, ಇಬ್ಬರೇ ಇರ. ಸೊ ಹೀಗಾಗಿ ನಮ್ಮ ಜೀವನ, ಇಡೀ ಜೀವನದಲ್ಲಿ ನಾನು ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಸುಖನೋ ದುಃಖನೋ ಏನೋ, ಭಾಳ ಆಟ ಆಡೋದು, ಹೋಗೋದು, ಎಜುಟೇಷನ್ ಮಾಡೋದು, ಈ ಎಲ್ಲ ಕೆಲಸ ನನಗೆ ಅಂದರೆ ಇದರಲ್ಲಿ ನಂದು ಲಕ್ಷ್ಯ ಹೆಚ್ಚಿಗಿತ್ತು. ಕೊನೆಗೆ ಹಾಗೂ ಹೀಗೂ ಮಾಡಿ 69ರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಆದೆ, ಸಿಟಿ ಗುಲ್ಬರ್ಗದು. ಕಾಂಗ್ರೆಸ್ ಪ್ರೆಸಿಡೆಂಟ್ ಆದೆ. ಅದಾದಮೇಲೆ ನಮ್ಮ ವೈಸ್ ಪ್ರೆಸಿಡೆಂಟ್ KPCCದಾದೆ. ಆಮೇಲೆ KPCC ಅಧ್ಯಕ್ಷನೂ ಆದೆ. ಆಮೇಲೆ ಬಾಕಿದ್ದೆಲ್ಲ ಅವ್ರು ಕೆಲವು ಹೇಳಿದ್ದಾರೆ, ಅದ್ರಾಗ ಅನೇಕ ಸತ್ಯಾಂಶಗಳಿವೆ. ಅಲ್ಲಿಂದ ನಾನು CLP ಲೀಡರಾಗಿ ಸರ್ಕಾರವನ್ನು ತರೋಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ. ಬಂದ ಕೂಡಲೇ ನಮ್ಮ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಅವರು ಅವಾಗ ಬಂದು ನಮಗೆ ಸೇರಿದ್ದೇ ಒಂದು 4 ತಿಂಗಳ ಮುಂಚೆ ಸೇರಿದ್ರು. ಇದು ನಮ್ಮ ಸೇವೆ ಎಲ್ಲ, ಸ್ವಾಮೀಜಿ, ನಮ್ಮ ಸೇವೆ ಎಲ್ಲ ನೀರಾಗೋಯ್ತು ಪೂರ್ತಿ. ಇದು ಏನಪ್ಪ, 1 ವರ್ಷ ನಾವು ದುಡಿದೇವೆ, 5 ವರ್ಷ